ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ಕೊಳ್ಳೇಗಾಲ ತಾಲೂಕು ಶಿವನ ಸಮುದ್ರ ಬಳಿ ಇರುವಂಥ ಶ್ರೀ ಮಧ್ಯರಂಗ ದೇವಸ್ಥಾನದ ಸಾಂಪ್ರದಾಯಿಕ ಧಾರ್ಮಿಕ ವಿಧಿವಿಧಾನಗಳ ಪೂಜಾ ಕಾರ್ಯ ಈಗಾಗಲೇ ಜೀರ್ಣೋದ್ಧಾರದ ಪೂಜಾ ಕಾರ್ಯಗಳು ಕಳೆದ ಭಾನುವಾರದಿಂದ ರಾತ್ರಿಯಿಂದಲೇ ಪ್ರಾರಂಭವಾಗಿದೆ. 20ನೇ ತಾರೀಕು ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಪೂಜಾ ಕಾರ್ಯಗಳು ನಡೀತದೆ ಮತ್ತು ಪೂಜಾ ಕಾರ್ಯವನ್ನು ಉದ್ಘಾಟನೆ ಮಾಡಲು, ದೇವಸ್ಥಾನವನ್ನು ಉದ್ಘಾಟನೆ ಮಾಡಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಆಗಮಿಸುತ್ತಿದ್ದಾರೆ. ಅನೂರು ಕ್ಷೇತ್ರದ ಶಾಸಕರ ಎಂ ಆರ್ ಮಂಜುನಾಥ್ ಸೇರಿದಂತೆ ಇತರ ಗಣ್ಯರು ಮತ್ತು ಇತರ ಪೂಜಾಕಾರಿಗಳು, ದಾನಿಗಳು, ಈ ದೇವಸ್ಥಾನಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟ ಎಲ್ಲ ದಾನಿಗಳು, ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದಿರಂಗ, ಶ್ರೀರಂಗಪಟ್ಟಣ ಆದಿರಂಗ, ಇದು ಮಧ್ಯರಂಗ ಮತ್ತು ತಮಿಳುನಾಡಲ್ಲಿರುವಂಥ ಶ್ರೀರಂಗಂ, ಈ 3 ದೇವಸ್ಥಾನಗಳನ್ನು ಒಂದೇ ದಿನ ಏಕಕಾಲ ದರ್ಶನ ಮಾಡುವಂತಹ ಪ್ರತೀತಿ ಇದೆ. ಹಾಗೆ ಈ ದೇವಸ್ಥಾನವನ್ನು ಬಹಳ ಶಿಥಿಲಗೊಂಡಿತ್ತು. ಹಿಂದೆ ಎಲ್ಲ ಅಧಿಕಾರಿಗಳು ಮತ್ತು ಭಕ್ತಾದಿಗಳು ಬಹಳ ಶ್ರಮ ಪಡ್ತಾ ಇದ್ರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು. ಆದರೆ ಈಗ ಅದು ಪೂರ್ಣಗೊಳ್ತಾ ಇದೆ 2020 ಕಳೆದ 2-3 ವರ್ಷಗಳಿಂದ ಪ್ರಾರಂಭವಂಥ ಈ ಕಾಮಗಾರಿಗಳು, ರಾಜಗೋಪುರ ಆಗ್ಬೋದು, ಮಹಾಲಕ್ಷ್ಮಿ ದೇವಸ್ಥಾನ ಆಗ್ಬೋದು, ಮಧ್ಯರಂಗದ ಸ್ವಾಮಿ ದೇವಸ್ಥಾನ ಆಗ್ಬೋದು, ಇತರ ದೇವಸ್ಥಾನದ ಪರಿಮಿತಿ ಇರುವಂಥ ಎಲ್ಲ ಕೆಲಸ ಕಾರ್ಯಗಳು, ಪೂಜಾ ಕಾರ್ಯಗಳು ಮತ್ತು ಕಾಮಗಾರಿಗಳು ಭರದಿಂದ ಸಾಗ್ತಾ ಇದೆ. ಮತ್ತು ಪೂಜಾ ವಿಧಾನಗಳು ಕೂಡ ಸುಮಾರು ಬಹಳ ಅನೇಕ ಇವರು ಶ್ರೀರಂಗಾಚಾರ್ಯರು, ಮೈಸೂರು ಶ್ರೀರಂಗಾಚಾರ್ಯವರು ಬಂದಿದ್ದಾರೆ ಇಲ್ಲಿಗೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಸುಮಾರು ಆಗಮಿಕರು ಇಲ್ಲಿ ಪೂಜಾ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ನೀವು ಎಲ್ಲರೂ ಕಣ್ತುಂಬಿಸಿಕೊಳ್ಳಲು ನಾವು ಇಲ್ಲಿ ನಿಮಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಮಸ್ಕಾರ. ಬಹಳ ನಿನ್ನೆಯಿಂದ ರಾತ್ರಿಯಿಂದನೂ ಕೂಡ ತಮ್ಮ ಆಗಮಿಕರ ತಂಡ ಇಲ್ಲಿ ಭಾಳ ವಿಶೇಷವಾಗಿ ಮಧ್ಯರಂಗದಲ್ಲಿ ತಾವು ನೆಲೆಸಿದ್ದೀರಿ. ಇನ್ನು ಎಷ್ಟು ದಿನಗಳ ಕಾಲ ಇಲ್ಲಿ ಪೂಜಾ ಕಾರ್ಯಗಳು ನಡೀತದೆ ಮತ್ತು ಇಲ್ಲಿನ ವಿಶೇಷಗಳೇನು, ತಮ್ಮ ತಂಡದ ಪರಿಚಯಗಳನ್ನು ದಯವಿಟ್ಟು ಮಾಡಿಕೊಡಿ. ನಿರ್ಮಾಣ ಶ್ರೀಮನ್ ಮಧ್ಯಮರಂಗೇಂದೋ ಶಾಸನಂ ಸರ್ವಸೌಖ್ಯದಂ. ಇದು ಮಧ್ಯರಂಗ ಕ್ಷೇತ್ರ ಅಂತ ಅಂದ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು. ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಶಿವನ ಸಮುದ್ರ, ಅಂತ್ಯರಂಗ ಅಂತಂದ್ಬಿಟ್ಟು ಶ್ರೀರಂಗದಲ್ಲಿರ್ತಕ್ಕಂಥದ್ದು. ಈ 3 ಕಾವೇರಿ ನದಿ ಅನೇಕವಾದ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನಗಳಿದ್ದರೂ ಸಹ ಈ 3 ರಂಗ ಕ್ಷೇತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂತಹ ರಂಗಕ್ಷೇತ್ರ ಅಂತಂತ ಪ್ರಸಿದ್ಧಿಯಾಗಿದೆ. ಕಾರಣ ಅಂದರೆ ಕಾವೇರಿ ನದಿಗೆ ಅನೇಕವಾದ ಮಹಾನದಿಗಳು ಸೇರಿ ದ್ವೀಪವಾಗಿ ತಲೆ ಹತ್ರ ಭಾಗವಾಗಿ ಪಾದ ಹತ್ರ ಸೇರಿ ತಿರ್ಗಿ ಅದೇ ಥರ 3ರಲ್ಲೂ ಕೂಡ ಸೇರಿ ಕಡೆಗೆ ಕಾವೇರಿ ತಾಯಿ ಶ್ರೀರಂಗದಲ್ಲಿ ಟ್ರಿಸ್ಟಿನಲ್ಲಿ ಸಮುದ್ರವನ್ನು ಸೇರ್ತಾಳೆ. ಅಂದರೆ 3 ಕೂಡ ದ್ವೀಪ. ಇಲ್ಲಿ ದೇವಸ್ಥಾನಕ್ಕೋಸ್ಕರನೇ ಊರಿಂದ ದೇವಸ್ಥಾನ ಅಲ್ಲ, ದೇವಸ್ಥಾನ ಆದಮೇಲೆ ಊರು. ಆದ್ದರಿಂದ ಈ ಶಾಸ್ತ್ರದಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತ 3 ವಿಧವಾಗಿರ್ತಕ್ಕಂಥ ವಿಂಗಡಿಸಿದ್ದಾರೆ. ಉತ್ತಮವಾಗಿರ್ತಕ್ಕಂಥದ್ದು ಈ ದೇವಸ್ಥಾನ 3 ಬರುತ್ತೆ. ಯಾಕೆಂದರೆ ಇದು ಶ್ರೀರಂಗಪಟ್ಟಣ ಗೌತಮ ಋಷಿಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಇದು ಕೃತಯುಗದಲ್ಲಿ ದೇವೇಂದ್ರನ ಮುಂದಿರತಕ್ಕಂಥ ಶಾಪ ವಿಮೋಚನೆ ಮಾಡಿ ಶಿಲಾಭೇದನ ಕ್ಷೇತ್ರ ಅಂತಹ ಪರ್ವತವನ್ನು 2 ಭಾಗ ಮಾಡಿ ದೇವಸ್ಥಾನದ ಹಿಂದ್ಗಡೆ ನೀವು ನೋಡಬಹುದು. ಪರ್ವತ ಶೇಷಶಾಹಿ ಥರ ಹಾವಿನ ಥರನೇ ಮಲಗಿದ್ದಾರೆ. ಇಲ್ಲಿ ಸಪ್ತಋಷಿ ಕ್ಷೇತ್ರ ಅಂತ ಹೆಸರು. ಇದಕ್ಕೆ ಸಪ್ತಋಷಿಯಿಂದ ಬರ್ಚಕ್ಕಿನಿಯಲ್ಲಿ 7 ವಾಹಿನಿಯಾಗಿ ನೀರು ಹರಿಯತಕ್ಕಂಥದ್ದು. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಮನುಷ್ಯನಿಗೆ ಯಾವ ರೀತಿ ಯೌವನ, ವೃದ್ಧಾಪ್ಯ ಇದು ಅಂತ ಬಾಲ್ಯ ಅಂತಂತಿದೆಯೋ ಅದೇ ರೀತಿ ಶ್ರೀರಂಗಪಟ್ಟಣದಲ್ಲಿ ದೇವರ ದರ್ಶನ ಅಗಾಧವಾಗಿ ಕಾಣಿಸುತ್ತೆ. ಇಲ್ಲಿ ಜಗನ್ಮೋಹನ ರಂಗನಾಥ ಅಂತಂದ್ಬಿಟ್ಟು
16 ವರ್ಷ ಯುವಕನ ಥರ ಇವತ್ತು ಇಲ್ಲಿ ಅಲಂಕಾರ ಮೂರ್ತಿ. ಇದು ವಿಶ್ವಕರ್ಮನಿಂದ ಮಾಡಿರತಕ್ಕಂತಹ ಸಾಲಿಗ್ರಾಮದಲ್ಲಿ ಮಾಡಿರತಕ್ಕಂತಹ ಮಹಾ ಸುಂದರ ಮೂರ್ತಿ. ಅದಕ್ಕೆ ಜಗನ್ಮೋಹನ ರಂಗನಾಥ ಅಂತ. ವೃದ್ಧಾಪ್ಯ ಅಂದರೆ ವೈಕುಂಠದಲ್ಲಿ ವೈಕುಂಠ ಹೇಗಿದೆ ಅಂತ ವಿಭೀಷಣ ಕೇಳಿದಾಗ ಆ ವೈಕುಂಠ ಸಾನ್ನಿಧ್ಯವನ್ನು ಶ್ರೀರಂಗದಲ್ಲಿ ನಾವು ನೋಡ್ಬೋದು. ಸಪ್ತ ಪ್ರಾಕಾರ ಮಧ್ಯೆ ನಿಲಿಯಾಯ ನಮಃ ಅಂತ. ಇವು ದೇವಸ್ಥಾನದ ಕೋಟೆ 7 ಕೋಟೆ ಒಳಗೆ ಊರಿರ್ತಕ್ಕಂಥದ್ದು, ಇನ್ನೆಲ್ಲೂ ಯಾವ ಊರಲ್ಲೂ ಇಲ್ಲ ಆ ಥರ ಅಂಥ ವಿಶೇಷವಾಗಿರ್ತಕ್ಕಂಥ. ಆದ್ದರಿಂದ ಈ 3 ಕೂಡ ದೇವಸ್ಥಾನಕ್ಕೋಸ್ಕರನೇ ದೇವಸ್ಥಾನ ಆದಮೇಲೆ ಊರು. ಆದ್ದರಿಂದ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ ಇದು. ದೇವಸ್ಥಾನ ಇದ್ದಕ್ಕಿದ್ದಾಗ ಗೋಪುರ ಸ್ವಲ್ಪ ಬಿರುಕು ಬಿಟ್ಟಿದ್ದರಿಂದ ದೇವಸ್ಥಾನನ ಇದು ಜೀರ್ಣೋದ್ಧಾರ ಮಾಡಬೇಕು ಅಂತಂತ ಸಂಕಲ್ಪ ಮಾಡಿ ಭಗವತ್ ಪ್ರೇರಣೆಯಿಂದ ನಮ್ಮ ಘನ ಸರ್ಕಾರದ ಸಹಾಯದಿಂದ ಹಾಗೂ ಭಕ್ತಾದಿ ದಾನಿಗಳಿಂದ ಭಾಳ ವಿಶೇಷವಾಗಿ ಸಂಕಲ್ಪ ಮಾಡಿ ಇದು 4 ವರ್ಷ ಆಗಿದೆ. ಇದು ಜೀರ್ಣೋದ್ಧಾರ ಮಾಡಿ ಅದನ್ನು ರಂಗನಾಥ ಸ್ವಾಮಿನ ಮಾಡಬೇಕು, ಅಮ್ಮನವ್ರ ದೇವಸ್ಥಾನ ಮಾಡಬೇಕು ಅನ್ನತಕ್ಕಂಥ ಒಂದು ಇದನ್ನು ಇಟ್ಕೊಂಡು ಪ್ರಾರಂಭ ಮಾಡಿ ಆರ್ಥಿಕ ಸಮಸ್ಯೆಗಳಿಂದ ಭಾಳ ನಿಧಾನವಾಗಿ ಮಂದಗತಿ ಸಾಗ್ತಾಯಿತ್ತು. ಕಡೆಗೆ ಅಮ್ಮನವ್ರ ದೇವಸ್ಥಾನನ ಕೈ ಬಿಟ್ಟು ನಂತರ ತಗೊಳ್ಳೋಣ ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ರು. ಆದರೆ ಭಗವತ್ ಮಹಾನ್ ಲಕ್ಷ್ಮಿ ಅಷ್ಟಲಕ್ಷ್ಮಿ ಸಮೇತ ರಂಗನಾಯಕಿ ಯಾರೋ ಒಬ್ಬ ದಾನಿಗಳಿಗೆ ಎಲ್ಲೋ ಇದ್ದವರಿಗೆ ಅವರಿಗೆ ಪ್ರೇರೇಪಣೆ ಮಾಡಿ ಇಲ್ಲಿದ್ದೀನಿ, ನನಗೆ 4 ವರ್ಷ 3 ವರ್ಷ ಆಗೋಯ್ತು, ಊಟ ಉಪಚಾರ ಏನಿಲ್ಲ, ಆ ಪೂಜೆ ಇಲ್ಲದೆ ಲೋಪವಾಗಿದೆ ಅನ್ನತಕ್ಕಂಥ ಅವ್ರಿಗೆ ಕನಸಿನಲ್ಲಿ ಹೋಗಿ ಅವರಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದಿಂದ ಡೆಲ್ಲಿಗೆ ಬಂದಾಗ ಅವರಿಗೆ ಕಾವೇರಿ ನದಿ ಇದು ಎಲ್ಲ ಛಾಯೆ ಒಂದು ಸತಿ ಕನಸಿನಲ್ಲಿ ಬಂದಾಗ ಅವರು ಯಾವುದೋ ಮಹಾಲಕ್ಷ್ಮಿ ಇದೆ ಅಂತ ಹೇಳಿ ಕಡೆಗೆ ಅವರ ಆತ್ಮೀಯರಾಗಿರ್ತಕ್ಕಂತಹ ಹಾಗೂ ನಮ್ಮ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಟಿ.ಕೆ. ಶಿವಕುಮಾರ್ ಅವರ ಪರಿಚಯ ಸ್ನೇಹಿತರು ಅವ್ರನ್ನ ವಿಚಾರಿಸಿ ಎಲ್ಲಿದೆ ಈ ಕ್ಷೇತ್ರ ಏನು ಇತ್ತು ಅಂತಂತ ಕೇಳಿಕೊಂಡು ಇದ್ದಕ್ಕಿದ್ದಾಗೆ ಒಂದು ದಿವಸ ತುಂಬ ಮಳೆ, ಸೋಮವಾರ ಅವತ್ತು ಅದೇ ಥರ ಮಳೆ ಇದ್ದರೂ ಕರೆಂಟ್ ಇಲ್ಲದೇ ಇದ್ದರೂ ಕೂಡ ದೇವ್ರ ದರ್ಶನ ಮಾಡಲೇಬೇಕು ಅಂತಂತೇಳಿ ಆವಾಗ ಅಮ್ಮನವ್ರ ದರ್ಶನ ಮಾಡಿ ಅವರಿಗೆ ಅಮ್ಮನವ್ರ ಪ್ರೇರೇಪಣೆ ಮಾಡಲಾಗಿ ಅವರು ಅಮ್ಮನವ್ರ ದೇವಸ್ಥಾನ ಪೂರ್ತಿ ನಾನು ಜೀರ್ಣೋದ್ಧಾರ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟು 6 ತಿಂಗಳೊಳಗೆ ದೇವಸ್ಥಾನ ನಿರ್ಮಾಣ ಮಾಡಿ ಇದಕ್ಕೆ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಜನಗಳಿಗೆ ಲೋಕಾರ್ಪಣೆ ಮಾಡಿ ಅಂತಂತ ತುಂಬ ಇದು ಮಾಡ್ತಾಯಿದ್ರು. ಅದು ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಾಡಬೇಕು ಅಂತ ಹೇಳಿದಾಗೆ ಸರ್ಕಾರನ ಭಾಳ ಶ್ರಮವಹಿಸಿ ಈ ಎಲ್ಲ ಕಾರ್ಯಗಳನ್ನು ಆದಷ್ಟು ಬೇಗನೆ ಮುಗಿಸಿ ಇವತ್ತಿನ ದಿವಸ ಈ ಒಂದು ಅದು ಕೇಳಿದರೆ ಏನು ಅಂದರೆ ನತಿರ್ನ ನಕ್ಷತ್ರಂ ಕುರ್ಯಾತ್ ಅಂತಂತ. ಇದಕ್ಕೆ ಕಾಲವೇಳನ ವಿದ್ಯತೆ. ಈ ಸಂಪ್ರೋಕ್ಷಣೆಗೆ ಪೂಜಾ ಲೋಪ ಆಗಿಲ್ಲ ಆದರೆ ತಕ್ಷಣ ಅದನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಇವತ್ತು 17ನೇ ತಾರೀಕಿಂದ ಹಿಡಿದು 21ನೇ ತಾರೀಕು ತನಕ 5 ದಿವಸ ಕಾರ್ಯಕ್ರಮ ಶ್ರೀ ಪಾಂಚರಾತ್ರ ಆಗಮ ಶಾಸ್ತ್ರ ರೀತಿಯಾಗಿ ನಡೀತಾ ಇದೆ. ಅದಕ್ಕೆ ಅನೇಕ ಆಗಮ ವಿದ್ವಾಂಸರು, ವೇದ ಪಂಡಿತರು, ಆ ವೇದದಲ್ಲಿ ದಿವ್ಯ ಪ್ರಬಂಧ, ವೇದ ಪಾರಾಯಣ ಆದಿಗಳಿಗೆ ಉಪಕ್ರಮ ಮಾಡಿ ಅನೇಕವಾದ ದಿವ್ಯ ಕ್ಷೇತ್ರಗಳನ್ನೆಲ್ಲ ಹೊರ ಊರಿನಿಂದ ಪರಸ್ಥಳ ವಿದ್ವಾಂಸರನ್ನೆಲ್ಲ ಕರೆಸಿ ಇವತ್ತಿನ ದಿವಸ ನಿನ್ನೆಯಿಂದ ಕಾರ್ಯಕ್ರಮ ಶುರು ಮಾಡಿದೆ. 21ನೇ ತಾರೀಕು ಸಂಪನ್ನವಾಗುತ್ತೆ. ಕುಂಭ ಪ್ರೋಕ್ಷಣೆಯಾಗಿ ತದನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡೋಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಆವತ್ತಿನ ದಿವಸ 21ನೇ ತಾರೀಕು ನಮ್ಮ ಗಣವಿತ್ತ ಉಪಮುಖ್ಯಮಂತ್ರಿಗಳು ಹಾಗೆ ಅನೇಕವಾಗಿರ್ತಕ್ಕಂತಹ ಸಚಿವರುಗಳು, ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಅವರು ಹಾಗೂ ಇಲ್ಲಿ ಲೋಕಲ್ ಸ್ಥಳೀಯ MLA ಆಗಿರ್ತಕ್ಕಂಥ ಮಂಜುನಾಥ್ರವರು ಹಾಗೂ ಇತರ ಸಚಿವರುಗಳು, MLA ಎಲ್ಲರೂ ಸಹ ಭಕ್ತಾದಿಗಳ ಸಮೂಹದಲ್ಲಿ ಮಹಾಸಂಪ್ರೋಕ್ಷಣೆ 21ನೇ ತಾರೀಕು ನಡೆಯುತ್ತೆ. ಆದ್ದರಿಂದ ಭಕ್ತ ಮಹಾಶಯರುಗಳು ಇವಾಗ ಸಾಗರೋಪರದಲ್ಲಿ ಬಂದು ಭಗವಂತನ ದೇವರ ದರ್ಶನ ಮಾಡಿ ಇದರಲ್ಲೇ ಸಂತೋಷ ಪಡ್ತಾ ಇದ್ದಾರೆ. ನಭೂತೋ ನಭವಿಷ್ಯತಿ ಅನ್ನೋ ಹಾಗೆ ದೇವಸ್ಥಾನ ಎಲ್ಲ ವಿದ್ಯುದ್ದೀಕರಣ, ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ ಪ್ರತಿಯೊಂದು ಕೂಡ ದೇವಸ್ಥಾನದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಸಂದರ್ಭ, ಒಂದು ಸನ್ನಿವೇಶ ಏರ್ಪಡಿಸಿ ತುಂಬ ದೇವರಿಗೆ ಭಕ್ತಾದಿಗಳಿಗೆ ಭಾಳ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಂತಹ ನಮ್ಮ ಘನ ಸರ್ಕಾರ ಹಾಗೂ ಮಹಾದಾನಿಗಳು ಹಾಗೂ ಭಕ್ತಾದಿಗಳಿಗೆ ಆ ದಯಾಮಯನಾಗಿರ್ತಕ್ಕಂಥ ಶ್ರೀ ರಂಗನಾಯಕಿ ಸಮೇತ ಶ್ರೀ
ಜಗನ್ಮೋಹನ ರಂಗನಾಥ ಸ್ವಾಮಿ ಅಷ್ಟೈಶ್ವರ್ಯ ಧನಧಾನ್ಯಾದಿ ಪುತ್ರಪೌತ್ರಗಳು ಕೊಟ್ಟು ಅವರ ಮನೋಭಿಷ್ಟಗಳು ನಡೆಸಿ ನಿರಂತರವಾಗಿ ಭಗವಂತರು ಇನ್ನೂ ಅನೇಕವಾದ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಅವರಿಗೆಲ್ಲ ಪ್ರೇರೇಪಣೆ ಕೊಟ್ಟು ಅವರ ಮನೋಭಿಷ್ಟ ನಡೆಸಿಕೊಡ್ಲಿ ಅಂತಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ಚರಣ ಲಾಕ್ಷಾಂಕ ಸಾಕ್ಷಾತ್ ಶ್ರೀವತ್ಸವಕ್ಷಸೆ ಕ್ಷೇಮಂಕರಾಯ ಸರ್ವೇಶಾಂ ಶ್ರೀರಂಗೇಶಾಯ ಮಂಗಳಂ. ಶ್ರೀರಂಗನಾಥ ಸ್ವಾಮಿ ಪರಬ್ರಹ್ಮಣೇ ನಮಃ. ಇದು ಇಲ್ಲಿ ಅನುವಂಶಿಕ ಅರ್ಚಕರಾಗಿರ್ತಕ್ಕಂತಹ ಶ್ರೀಮಾನ್ ಕೀರ್ತಿಶೇಷ ಶ್ರೀನಿವಾಸ ಭಟ್ಟಾಚಾರ್ಯವರ ಮೊಮ್ಮಕ್ಕಳು, ಶ್ರೀ ವಿದ್ವಾನ್ ಟಿ.ಎಸ್. ಕೃಷ್ಣ ಭಟ್ಟಾಚಾರ್ಯವರ ಮಕ್ಕಳು ಆದಂತಹ ವಿದ್ವಾನ್ ಕೆ. ಶ್ರೀನಿವಾಸ ರಂಗಾಚಾರ್ಯರು ಪ್ರಧಾನ ಅರ್ಚಕರಾಗಿರ್ತಾರೆ, ಆಗ್ಮಿಕರಾಗಿದ್ದಾರೆ. ಅದೇ ಥರ ಅವರ ಸಹೋದರರು ಕೂಡ ಕೆ. ಶ್ರೀಧರ್ ಅವರು, ಕೆ. ಮಧುಸೂದನ್ ಅವರು ಹಾಗೂ ಕೆ. ಮಾಧವ ಭಟ್ರು. ಹೀಗೆ ಅನುವಂಶಿಕವಾಗಿ ಈ ದೇವಸ್ಥಾನ ಅರ್ಚನಾವರ್ತಿ ಆಗ್ನಾವರ್ತಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಸ್ಥಳೀಯ ವಾಸಿಯಾಗಿ ಭಗವಂತನ ಸೇವೆ ಕೈಂಕರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ತಾಲೂಕಿಗೆ ಒಂದು ಹೆಮ್ಮೆ ಮತ್ತು ವಿಶೇಷ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅನ್ನೋ ಒಂದು ಏನು 3 ರಂಗಗಳ ಒಂದು ದರ್ಶನಕ್ಕೆ ಬಹಳ ವಿಶೇಷ ಇರ್ತಕ್ಕಂಥದ್ದು. ಅಂಥ ಒಂದು ಪವಿತ್ರವಾದ ಸ್ಥಳ ನಮ್ಮ ಕ್ಷೇತ್ರದಲ್ಲಿರೋದ್ರಿಂದ ಬಹುಶಃ ಸ್ವಯಂ ಏನು ಉದ್ಭವ ಆಗಿರ್ತಕ್ಕಂಥದ್ದು ಮತ್ತು ಆರಾಧನೆ ಆಗಿ ಇಂದ್ರ ಅವರಿಂದಲೇ ಆರಾಧನೆ ಹೇಳಿರ್ತಕ್ಕಂಥದ್ದು. ಅಂದರೆ ಅವರು ಪಾರಂಪರಿಕವಾಗಿ ಅವರು ಅರ್ಚಕರಾಗಿ ಪರಂಪರೆಯಾಗಿ ನಡ್ಕೊಂಡು ಬಂದಿದ್ದು. ಬಹುಶಃ ಇವರು ಎಷ್ಟನೇ ಅವರೋ ಗೊತ್ತಿಲ್ಲ, 4-5ನೇ ತಲೆಮಾರು. ಇಂಥ ಒಂದು ವಿಶೇಷವುಳ್ಳ ದೇವಸ್ಥಾನ ಇವತ್ತು ನಾವು ರಾಜಗೋಪುರ ಮತ್ತು ವಿಮಾನ ಗೋಪುರ ಮತ್ತೆ ಇರ್ತಕ್ಕಂಥ ಒಂದು ಶಿಥಿಲವಾಗಿತ್ತು ದೇವಸ್ಥಾನ. ಅದನ್ನೆಲ್ಲನೂ ಮತ್ತೆ ಜೀರ್ಣೋದ್ಧಾರ ಮಾಡಿ ಅಮ್ಮನ ದೇವಸ್ಥಾನ ಎರಡೂ ಸಹ, ಅದರಲ್ಲೂ ಅಮ್ಮನ ದೇವಸ್ಥಾನನ AMR ಅಂತ ಕಂಪನಿಯವರು ಸಂಪೂರ್ಣವಾಗಿ ಅವರು ವೆಚ್ಚವನ್ನು ಭರಿಸಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಏನು ರಾಜಗೋಪುರನೂ ಸಹ ದಾನಿಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮುಜರಾಯಿ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆನ ಇದು ಟೂರಿಸಂ ಡಿಪಾರ್ಟ್ಮೆಂಟ್. ಉಳಿದಂಥದ್ದು ಬೇರೆ ಬೇರೆ ಇಲಾಖೆಗಳ ಒಂದು ಅನುದಾನದ ಸಹಾಯದಿಂದ ನಾವು ಇವತ್ತು ಇಷ್ಟೆಲ್ಲ ಒಂದು ಕೆಲಸಗಳನ್ನು ನಾವು ಪೂರೈಸಿವೆ. 17ರಿಂದ 21ನೇ ತಾರೀಕು 21 ಅವತ್ತಿನ ಕೊನೆಯ ದಿವಸ ಎಲ್ಲ ಒಂದು ಪೂಜೆ ಪುರಸ್ಕಾರಗಳು ಏನು ಹೋಮವನ್ನು ಸಂಪರ್ಕಣೆ ಆಗುವಂಥ ಒಂದು ದಿವಸ. ಅವತ್ತಿನ ದಿವಸ ಎಲ್ಲ ಮುಖ್ಯ ಅತಿಥಿಗಳಾಗಿ ಮಾನ್ಯ ಘನವತ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬರೋರಿದ್ದಾರೆ, ಮತ್ತು ಮುಜರಾಯಿ ಸಚಿವರು ಬರೋರಿದ್ದಾರೆ. ಅಂದರೆ ಅವರು ಸಾರಿಗೆ ಮತ್ತು ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಾಹೇಬರು ಬರ್ತಾರೆ. ಅದೇ ರೀತಿ ಉಳಿದಂಥ ಇತರ ಒಂದು ಅತಿಥಿಗಳನ್ನು ನಾವಿನ್ನೂ ಬರಮಾಡ್ಕೊಳ್ಳೋದಿದೆ. ಉಳಿದಂಥ ಜಿಲ್ಲೆಯ ಶಾಸಕರುಗಳು ಬರ್ತಾರೆ, ಮತ್ತು DC ಅವರು ಮತ್ತು ಲೋಕಸಭಾ ಸದಸ್ಯರು ಅವರು ಸಹ ಇಲ್ಲಿ ಉಪಸ್ಥಿತರಿರ್ತಾರೆ. ಅವ್ರ ಕಡೆಯಿಂದ ಅವತ್ತು ದಾಸೋಹಕ್ಕೆ 21ಕ್ಕೆ ಅವರೇ ಒಪ್ಕೊಂಡಿದ್ದಾರೆ. ಸೊ ಅನ್ನಸಂತ ಒಂದು ವಿಶೇಷ ಅದು. ಸೊ ಹಾಗಾಗಿ ಇವತ್ತು ನಾವೇನು ಸರಳವಾಗಿ ಅಂದ್ಕೊಂಡು ಬಟ್ ಅದೇ ಒಂದೇನು ದಸರಾ ರೀತಿ ಆಗಬೇಕು ಅಂತ ಅಂದ್ಕೊಂಡಿದ್ದು, ಆ ದಸರಾ ರೀತಿ ಆಗ್ತಾಯಿದೆ. ಭಾಳ ಅದೊಂದು ಖುಷಿ ವಿಷಯ. ಸೊ ಎಲ್ಲರೂ ಕೈ ಜೋಡಿಸ್ತಾ ಇರೋದ್ರಿಂದ ಒಂದು ವಿಜೃಂಭಣೆಯಾಗಿ ಏನು ಈ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಒಂದು ಕಾಣ್ಬೋದು. ಅದಕ್ಕೆಲ್ಲ ಪೂರ್ವ ಸಿದ್ಧತೆ ತಯಾರಿ ಆಗ್ತಾಯಿದೆ.
ಹಾಗಾಗಿ ನೀವು ಉಳಿದಂಥ ಒಂದು 8 ದಿನ ಏನಿದೆ ಆ ಒಂದು ದಿವಸದಲ್ಲಿ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಏನು ರಂಗನಾಥ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಅವರಿಗೆ ವಿಧಿವಿಧಾನವಾಗಿ ಎಲ್ಲ ಯಾವ ಥರ ಪೂಜೆ ಪುರಸ್ಕಾರಗಳಾಗಲಿ ಅವರು ಆಗಮಿಕರು ಬಂದು ಎಲ್ಲ ಏನು ನಡೆಸ್ಕೊಡೋರು ಇದ್ದಾರೆ ಅದ್ರ ಮುಖಾನ ಒಂದು ಜೀರ್ಣೋದ್ಧಾರ ಆಗಿ ಆವಾಗ ಸ್ವಾಮಿಗೆ ಏನು ಪೂಜೆ ಸಲ್ಲಬೇಕು ಅದೆಲ್ಲನೂ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದನ್ನು 21ನೇ ತಾರೀಕು ಬಹುಶಃ ಅದು ಎಲ್ಲ ಲೋಕಾರ್ಪಣೆ ಆಗಿ ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋದು ಒಟ್ಟಾರೆ ಅಭಿಪ್ರಾಯ. ಅದಕ್ಕೆ ಏನು ಒಂದು ಮಾಧ್ಯಮದ ಸ್ನೇಹಿತರಾಗಿದ್ದೀರಿ, ಇದನ್ನು ಸಾಕಷ್ಟು ಕ್ಷೇತ್ರ ಮತ್ತು ಜಿಲ್ಲೆ ರಾಜ್ಯಕ್ಕೆ ಇದು ವಿಶೇಷ ವರದಿಯನ್ನು ತಾವುಗಳು ಮಾಡಿ ಈ ಒಂದು ರಂಗನಾಥ ಸ್ವಾಮಿ ಮಧ್ಯರಂಗನ ಇನ್ನಷ್ಟು ಒಂದು ವಿಶೇಷತೆಯನ್ನು ಎಲ್ರಿಗೂ ಜನಕ್ಕೆ ತಿಳಿಸಿ ಮತ್ತು ಜನರು ಬಂದು ಅವರ ಒಂದು ಏನು ಅರಕೆ ಇದೆಯೋ ಬಹುಶಃ ಅದೆಲ್ಲನೂ ಈಡೇರ್ತಕ್ಕಂಥದ್ದು. ಆಮೇಲೆ ದೇವರು ಏನು ಅವರ ಒಂದು ಅರಕೆ ಇರುತ್ತೋ ಅದೆಲ್ಲ ಈಡೇರಿಸಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ 21ಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಬರೋದ್ರಿಂದ ಒಂದು ವಿಶೇಷತೆಯಾಗಿ ಎಲ್ಲ ನಾವು ಪೂರ್ವ ಸಿದ್ಧತೆ ತಯಾರಿ ಮಾಡ್ಕೊಳ್ತೇವೆ. CMನ ಆಹ್ವಾನ ಮಾಡಲು ಆಗಬೇಕು. ಬಹುಶಃ ಇವತ್ತು ಹೂವಿನ ಅಲಂಕಾರ ಇರ್ಬೋದು, ದೀಪದ ಅಲಂಕಾರ ಇರ್ಬೋದು, ಮತ್ತು ಅನ್ನ ಸಂತರ್ಪಣೆ, ಊಟೋಪಚಾರ, ಹೋಮ ಹವನ, ದಾಸೋಹ ಎಲ್ಲನೂ ಎಲ್ಲ ಏನು ಬಂದಂಥವರಿಗೆ ಸಂಪೂರ್ಣವಾಗಿ ಇಲ್ಲಿ ಭಕ್ತಿಪೂರ್ವಕವಾಗಿ ಅವರು ಭಕ್ತಿಯನ್ನು ಸಲ್ಲಿಸಿ ಅವ್ರಿಗೇನು ದಾಸೋಹ ಇರ್ಬೋದು ಪ್ರತಿಯೊಂದೂ ಅವರಿಗೆ ಇಲ್ಲಿ ಸಿಗುವಂಥದ್ದಕ್ಕೆ ಎಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ. ಭಕ್ತಾದಿಗಳಿಗೆ ಏನು ಹೇಳ್ತೀರಿ ಸರ್? ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ ಪಡೆದು ಅವರ ಆಶೀರ್ವಾದ ಪಡ್ಕೋಬೇಕು.